ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಮಾತಾಡೋದ್ರಿಂದ ಆಫಿಷಿಯಲ್ ವೆಬ್ಸೈಟ್ ಆಫ್ ಜಾಯಿನ್ ಇಂಡಿಯನ್ ಆರ್ಮಿ ಇದ್ರ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ಗಳನ್ನ ಹೇಳೋದು ಮತ್ತು ಹೇಗೆ ನಾವು ಅದ್ರಾಗ ರಿಜಿಸ್ಟ್ರೇಷನ್ ಮಾಡೋ ಪ್ರೊಸೆಸ್ಸು ಮತ್ತು ಲಾಗಿನ್ ಆಗೋ ಪ್ರೊಸೆಸ್ಸು ಮತ್ತು ಅಲ್ಲಿ ಸಿಗುವಂಥ ಇನ್ಫಾರ್ಮೇಷನ್ ಬಗ್ಗೆ ಮಾತಾಡೋಣ ಫ್ರೆಂಡ್ಸ್. ಇದನ್ನು ಯಾಕೆ ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ ಫ್ರೆಂಡ್ಸ್, ಕೆಲವೊಬ್ಬರು ಬರೀ ನೋಟಿಫಿಕೇಷನ್ ಯಾವಾಗ ಆರ್ಮಿ ನೋಟಿಫಿಕೇಷನ್ ಬಿಟ್ಟಿರ್ತಾರಲ್ಲ, ಸೊ ಅವಾಗಷ್ಟೇ ಅಪ್ಲೈ ಮಾಡ್ತಿರ್ತಾರೆ. ಸೊ ಅಲ್ಲಿ ನಿಮ್ಮದೊಂದು ಪ್ರೊಫೈಲ್ ಕ್ರಿಯೇಟ್ ಮಾಡಿ ರಿಜಿಸ್ಟ್ರೇಷನ್ ಮಾಡಿದರೆ ನಿಮ್ಮ ಕ್ವಾಲಿಫಿಕೇಷನ್ಗೆ ಯಾವೆಲ್ಲ ಜಾಬ್ ಸಿಗುತ್ತೆ ಅಲ್ಲಿ ಅಪ್ಲಿಕೇಶನ್ ಆಟೋಮೆಟಿಕ್ಲಿ ಓಪನ್ ಆಗುತ್ತೆ. ಓಕೆ, ನೀವು ಮಂತ್ಲಿ ವೀಕ್ಲಿ ಒನ್ ಟೈಮ್ ಚೆಕ್ ಮಾಡ್ತಾ ಇದ್ದರೆ ಸೊ ನಿಮ್ಗೆ ಅಲ್ಲಿ ಸಿಗುವಂಥ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಮ್ಯಾಚ್ ಆಗುತ್ತಲ್ಲ, ಸೊ ಅವಾಗ ಅಪ್ಲಿಕೇಶನ್ ಆಟೋಮೆಟಿಕ್ಲಿ ಓಪನ್ ಆಗುತ್ತೆ, ನೀವು ಅಪ್ಲೈ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಸೊ ನೀವು ಯಾವುದೇ ರೀತಿಯಿಂದ ವೇಟಿಂಗ್ ಮಾಡಬೇಕಂತಿಲ್ಲ. ಅಪ್ಲಿಕೇಶನ್ ಬಿಟ್ಟಿದ್ದಾರೆ, ಯಾವಾಗ ಯಾವ ರಿಕ್ರೂಟ್ಮೆಂಟ್ ಇದೆ ಅಂತ ಕೆಲವೊಂದು ಹುಡುಗರು ಕೇಳ್ತಿರ್ತಾರೆ, ಅಣ್ಣ ಇವಾಗ ಏನಾದರೂ ಬಿಟ್ಟಿದ್ದಾರಾ ಜಾಯ್ನಿಂಗು, ಈಗ ಏನಾದರೂ ರಿಕ್ರೂಟ್ಮೆಂಟ್ ಇದೆಯಾ ಅಂತನ. ಈಗ ಕೇಳೋ ಅವಶ್ಯಕತೆ ಇರಲ್ಲ. ನಿಮ್ದು ಓನ್ ರಿಜಿಸ್ಟ್ರೇಷನ್ ಮಾಡಿ ಲಾಗಿನ್ ಆದರೆ ಅದರಲ್ಲಿ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಡೈರೆಕ್ಟಾಗಿ ಮುಂದೆ ಕಾಣ್ತಾ ಇರುತ್ತೆ ಫ್ರೆಂಡ್ಸ್. ಓಕೆ, ಸೊ ಅದ್ರ ಸಂಬಂಧ ನಾನು ಈ ವಿಡಿಯೋ ಮಾಡ್ತಿದ್ದೇನೆ ಫ್ರೆಂಡ್ಸ್. ಇವತ್ತು ನಾವು ಇಂಡಿಯನ್ ಆರ್ಮಿ ವೆಬ್ಸೈಟ್ ಹೇಗೆ ಜಾಯಿನ್ ಆಗೋದು, ಓಕೆ ಲಾಗಿನ್ ಆಗೋದು ಹೇಗಂತ ತಿಳ್ಕೊಳ್ಳೋಣ. ಓಕೆ, ಫಸ್ಟ್ ನಾವು ಬರೋಣ ಕ್ರೋಮ್ ಅನ್ನೋ ವೆಬ್ಸೈಟ್ ಒಳಗೆ. ಓಕೆ, ಕ್ರೋಮ್ ಅನ್ನೋ ಬ್ರೌಸರ್ ಒಳಗೆ ಬಂದು www.indianarmy ಅಂತ ಹೊಡೆದ್ರೆ ಅವಾಗ ನಿಮಗೆ ಫಸ್ಟ್ ಸೈಟ್ ಬರೋದೇ ಇದು ಜಾಯಿನ್ ಇಂಡಿಯನ್ ಆರ್ಮಿ ಅಂತ ಈ ಸೈಟ್ ಬರುತ್ತೆ. ಓಕೆ ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣವೇ ನಿಮಗೆ ಒಂದು ಕ್ಯಾಪ್ಚರ್ ಅನ್ನೋದು ಬರುತ್ತೆ. ಸೊ ಕ್ಯಾಪ್ಚರ್ ಎಂಟ್ರಿ ಮಾಡಿದ ತಕ್ಷಣ ಈ ವೆಬ್ಸೈಟ್ ನಿಮಗೆ ಓಪನ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಈ ವೆಬ್ಸೈಟ್ ಓಪನ್ ಆದ ತಕ್ಷಣ ನೀವು ಸ್ಟಾರ್ಟಿಂಗಲ್ಲಿ ಅವರೆಲ್ಲ ಏನು ಕೊಡ್ತಿರ್ತಾರೆ ಅಂದರೆ, ಯಾವುದೇ ಒಂದು ನೋಟಿಫಿಕೇಶನ್ ಆರ್ಮಿದು ಸೆಲೆಕ್ಷನ್ ಇರಲಿ ಅಥವಾ ಯಾವ ಸೆಲೆಕ್ಟ್ ಆಗಿರ್ತಲ್ಲ ಅದೆಲ್ಲ ಇಲ್ಲಿ ಕೊಟ್ಟಿರ್ತಾರೆ. ಓಕೆ, ಪಾಲಿಸಿ ಏನಿರುತ್ತೆ, ಟೆಂಡರ್ಸ್, ಇದೆಲ್ಲ ಇನ್ಫಾರ್ಮೇಷನ್ ಇಲ್ಲಿ ಇರುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ನಮ್ಗೆ ಬೇಕಾಗಿರೋದು ಜಾಯಿನ್ ಇಂಡಿಯನ್ ಆರ್ಮಿ ಆಗೋದು ಹೇಗೆ, ಅಗ್ನಿವೀರ್ ಸೆಲೆಕ್ಷನ್ ಮಾಡೋದು ಅಥವಾ ಏನೋ ಆಫೀಸರ್ ಸೆಲೆಕ್ಷನ್ ಇರುತ್ತಲ್ಲ, ಸೊ ಅದರಲ್ಲಿ ಲಾಗಿನ್ ಆಗೋದು ಹೇಗೆ ಅದ್ರ ಬಗ್ಗೆ ತಿಳ್ಕೊಂಡು. ಓಕೆ ಫ್ರೆಂಡ್ಸ್, ಇದಿಷ್ಟು ಓಪನ್ ಆದ ತಕ್ಷಣ ಹೋಮ್ ಮೇಲೆ ಕ್ಲಿಕ್ ಮಾಡಿ. ಹೋಮ್ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಮ್ಗೆ ಇಲ್ಲಿ ಎರಡು ಆಪ್ಷನ್ ಸಿಗುತ್ತೆ. ಓಕೆ, ಫಸ್ಟ್ ಆಫೀಸರ್ ಎಂಟ್ರಿ ಅಪ್ಲೈ ಲಾಗಿನ್ ಅಂಡ್ JCU ಅಂಡ್ OR ಅಗ್ನಿವೀರ್ ಅಪ್ಲೈ ಲಾಗಿನ್ ಅಂತ ಇರ್ತದೆ ಫ್ರೆಂಡ್ಸ್. ಓಕೆ, ನಾವು ಇವಾಗ JCU OR ಅಪ್ಲಿಕೇಶನ್ ಲಾಗಿನ್ ಅಲ್ಲಿ ಕ್ಲಿಕ್ ಮಾಡೋಣ. ಓಕೆ, ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇದು ಫಸ್ಟ್ ಎಂಟ್ರೆನ್ಸ್ ಬರುತ್ತೆ. ಓಕೆ ಫ್ರೆಂಡ್ಸ್, ನೀವು ಆಲ್ರೆಡಿ ಲಾಗಿನ್ ID ಮಾಡಿದ್ರೆ, ಅಕಸ್ಮಾತ್ ನೀವು ಆಲ್ರೆಡಿ ನೆಟ್ ಸೆಂಟ್ರಲ್ಲೋ ಲಾಗಿನ್ ID ಮಾಡಿದ್ರೆ ನೀವು ನಿಮ್ಮದು ಮೇಲ್ ID ಅಥವಾ ಮತ್ತೆ ಪಾಸ್ವರ್ಡ್ ಹಾಕಿ ಕ್ಯಾಪ್ಚರ್ ಹಾಕಿದ್ರೆ ಲಾಗಿನ್ ಆಗುತ್ತೆ. ಇನ್ ಕೇಸ್ ಯಾರು ಮಾಡಿರಲ್ಲ ಅನ್ಸೋದು, ಓಕೆ ಸರ್, ಅವರೆಲ್ಲ ಫಸ್ಟ್ ಆಫ್ ಆಲ್ ಇಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ಓಕೆ, ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಏನೆಲ್ಲ ಬೇಕಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಇದನ್ನೆಲ್ಲ ಸ್ಟೆಪ್ ಬೈ ಸ್ಟೆಪ್ ನೋಡಿಕೊಂಡು ಅದೆಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಆದಮೇಲೆ ಲಾಗಿನ್ ಮಾಡ್ಕೋಬೇಕಾಗುತ್ತೆ. ಸೊ ಆಲ್ರೆಡಿ ನಾನು ಲಾಗಿನ್ ಆಗಿದ್ದೆ, ಆಲ್ರೆಡಿ ನಂದು ಲಾಗಿನ್ ID ಇದೆ ಫ್ರೆಂಡ್ಸ್. ಓಕೆ, ಅದನ್ನ ಎಂಟ್ರಿ ಮಾಡಿದೆ. ಓಕೆ ಓಕೆ ಫ್ರೆಂಡ್ಸ್, ನಾನು ಲಾಗಿನ್ ID ನ ಎಂಟ್ರಿ ಮಾಡಿದೆ. ಓಕೆ, ಇವಾಗ ನೆಕ್ಸ್ಟ್ ಕ್ಯಾಪ್ಚರ್ ಅನ್ನೋದು ಕ್ಯಾಪ್ಚರ್ ಎಂಟ್ರಿ ಮಾಡೋಣ ಫ್ರೆಂಡ್ಸ್. ಇಲ್ಲಿ ಮಿಸ್ಟೇಕ್ ಆಗದೆ ಹಾಗೆ ಹಾಕಬೇಕು. ಕ್ಯಾಪ್ಚರ್ ಒಂದ್ಸಲ ಏನು ಮಿಸ್ಟೇಕ್ ಆಯಿತು ಮತ್ತೆ ರೀಕ್ಯಾಪ್ಚರ್ ಕೇಳುತ್ತೆ, ಸೊ ಕೇರ್ಫುಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಹಾಗೆ ಲಾಗಿನ್ ಟು ಕನ್ಫರ್ಮ್ ಅಂತ ಇರುತ್ತೆ. ಇದಿಷ್ಟು ಇದೆಲ್ಲ ನೋಡ್ಲಿಕ್ಕೆ ರಿಜಿಸ್ಟ್ರೇಷನ್ ಸಿಗುತ್ತೆ. ಆಲ್ರೆಡಿ ನಿಮ್ದು ID ಆಗಿತ್ತಂದ್ರೆ ID ಮತ್ತೆ ಪಾಸ್ವರ್ಡ್ ಡೈರೆಕ್ಟ್ ಎಂಟ್ರಿ ಮಾಡ್ಬೋದು. ಓಕೆ, ಇಲ್ಲಾಂದ್ರೆ ರಿಜಿಸ್ಟ್ರೇಷನ್ ಮಾಡಿ ಎಂಟ್ರಿ ಮಾಡಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಇದರಲ್ಲಿ ಇಷ್ಟೇ ನಮ್ಗೆ ನೋಡ್ಲಿಕ್ಕೆ ಸಿಗೋದು. ಓಕೆ, ಆಮೇಲೆ ಲಾಗಿನ್ ಟು ಕನ್ಫರ್ಮ್ ಅಂತ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ನಮಗೆ ಪೇಜ್ ಓಪನ್ ಆಯ್ತು ಫ್ರೆಂಡ್ಸ್. ಓಕೆ, ಇದರಲ್ಲಿ ಸೊ ಆಲ್ರೆಡಿ ನಾನು ಲಾಗಿನ್ ಆಗಿದ್ದೆ, ನಾನು ಆಲ್ರೆಡಿ ಏಜ್ ಜಾಸ್ತಿ ಇದೆ. ಓಕೆ, 23 ತನಕ ಅಷ್ಟೇ ಅಪ್ಲಿಕೇಬಲ್ ಇರುತ್ತೆ. ಆಲ್ರೆಡಿ ನನ್ನ ಏಜ್ 27 ಇದೆ. ಅದರಿಂದಾಗಿ ನಂಗೆ ಯಾವುದೇ ಅಪ್ಲಿಕೇಶನ್ ಸಿಕ್ಕಾಗ್ತಾ ಇಲ್ಲ ಇಲ್ಲಿ. ಸೊ ನೀವು ಅಪ್ಲಿಕೇಬಲ್ ಇದ್ರೆ ಇದ್ರೊಳಗಡೆನೆ ನಿಮಗೆ ಯಾವ್ದು ಇಲ್ಲಿ ಕೊಟ್ಟಿರ್ತಾನೆ ಚೆಕ್ ಎಲಿಬಿಲಿಟಿ ಅಂತ ಕೊಟ್ಟಿರ್ತಾನೆ. ಸೊ ನಿಮ್ಮ ಅಪ್ಲಿಕೇಶನ್ ಯಾವ್ದಾದ್ರು ಓಪನ್ ಆದ್ರೆ ಇಲ್ಲಿ ಕೆಳಗಡೆ ಶೋ ಮಾಡುತ್ತೆ ಫ್ರೆಂಡ್ಸ್. ಓಕೆ, ಸೊ ಇದು ನೀವು ನೋಡ್ತಾ ಇರೋದು ನಿಮ್ದು ಇನ್ಫಾರ್ಮೇಶನ್ ನಾವು ಯಾವ್ದೆಲ್ಲ ಕೊಟ್ಟಿರ್ತಾನ, ಸೊ ಅದೆಲ್ಲ ಇನ್ಫಾರ್ಮೇಶನ್ ಈ ಒಂದು ಪೇಜಲ್ಲಿ ನಿಮ್ಗೆ ಡಿಸ್ಪ್ಲೇಲಿ ಹೋಮ್ ಪೇಜಲ್ಲಿ ಇಲ್ಲಿ ಅಪ್ಲಿಕೇಶನ್ ಕೊಟ್ಟಿರ್ತಾನೆ ಫ್ರೆಂಡ್ಸ್. ಅಪ್ಲಿಕೇಶನ್ ಓಪನ್ ಶಾರ್ಟ್ ಸರ್ವಿಸ್ ಕಮಿಷನ್ಗೆ ಇದು ಅವ್ರದ್ದು ಎಂಟ್ರಿ ಇದೆ. ಆಮೇಲೆ ಇಲ್ಲಿ ಎಲ್ಲ ರೀತಿ ಅಪ್ಲಿಕೇಶನ್ ಯಾವ ಓಪನ್ ಐತಿ ಅದರದೆಲ್ಲ ಇಲ್ಲಿ ನೋಟಿಫಿಕೇಶನ್ ಕೊಟ್ಟಿರ್ತಾನೆ ಫ್ರೆಂಡ್ಸ್. ಓಕೆ, ರ್ಯಾಲಿ ನೋಟಿಫಿಕೇಶನ್ ಐತೆ, ರ್ಯಾಲಿ ಪ್ರೋಗ್ರಾಮಿಂಗ್ ಯಾವಾಗಿದೆ, ಡೈರೆಕ್ಟ್ ಎಂಟ್ರಿ ಸ್ಪೋರ್ಟ್ಸ್, ಸೊ ಅದ್ರದ್ದು ಇನ್ಫಾರ್ಮೇಶನ್ ಸಹ ಇರುತ್ತೆ ಫ್ರೆಂಡ್ಸ್. ನೀವು ಇದರಲ್ಲಿ ನೋಡ್ತಾ ಇದ್ದ ಹಾಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ನೀವು ಯಾವುದೇ ನೆಟ್ ಸೆಂಟರ್ಗೆ ಹೋಗದೇನೆ ಇದರಲ್ಲಿ ಮಾಹಿತಿನ ತಗೊಳ್ಬಹುದು. ಜಸ್ಟ್ ನೀವು ಲಾಗಿನ್ ಆಗಿ ಇಲ್ಲಿ ಬಂದಂತ ನೋಟಿಫಿಕೇಶನ್ ನ ಚೆನ್ನಾಗಿ ಓದ್ಕೊಂಡು ಹೋದ್ರೆ ನೀವು ಅಪ್ಲೈ ಮಾಡಿ ಹೋಗ್ಬೋದು ಫ್ರೆಂಡ್ಸ್. ಓಕೆ, ಇದು ಆಫೀಸರ್ಸ್ ಅಂಡ್
ಅವ್ರ ಸೆಲೆಕ್ಷನ್ ಪ್ರೊಸೆಸ್ ಹೇಗಿರುತ್ತೆ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಎಲ್ಲ ಹೇಗಿರುತ್ತೆ, ಸೊ ಅದರದ್ದು ಇಲ್ಲಿ ನೋಟಿಫಿಕೇಶನ್ ಪ್ರತಿಯೊಂದೂ ಬಿಟ್ಟಿರ್ತಾರೆ ಫ್ರೆಂಡ್ಸ್. ನಾ ಕೊಟ್ಟಿರೋಂಥ ಇನ್ಫಾರ್ಮೇಷನ್ ನಿಮಗೆ ಉಪಯೋಗವಾದರೆ ಚಲೋ ಅನಿಸಿದರೆ ನೀವು ಕಮೆಂಟ್ ಮೂಲಕ ಅಥವಾ ನನಗೆ ಒಂದು ಲೈಕ್ ಕೊಡೋ ಮೂಲಕ ಗೊತ್ತಾಗುತ್ತೆ ಈ ಥರ ವಿಡಿಯೋಗಳು ನಮ್ಗೆ ಇನ್ನೂ ಬೇಕಂತ. ಅದೇ ಥರ ವಿಡಿಯೋನ ಮಾಡಿಕೊಡ್ತಾ ಇರ್ತೀನಿ ಫ್ರೆಂಡ್ಸ್. ನೀವು ಕೊಡುವಂಥ ಲೈಕ್ಸ್ ಮತ್ತು ಕಮೆಂಟ್ ಮತ್ತು ಸಬ್ಸ್ಕ್ರಿಪ್ಷನ್ ಮಾಡೋದ್ರಿಂದ ನಮಗೂ ಇನ್ನಷ್ಟು ಪ್ರೋತ್ಸಾಹಕರವಾಗಿರುತ್ತೆ. ಥ್ಯಾಂಕ್ ಯು, ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ.